ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಪಾಪುಗೆ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ, ರಾಗಿ ಸರಿ ಪ್ರಿಪೇರ್ ಮಾಡಿದ್ದೀನಿ. ಇವಾಗ ರಾಗಿ ಸರಿ ತಿನ್ನಿಸ್ಬೇಕು ನಮ್ಮ ಪಾಪುಗೆ. ಆ್ಯಂಡ್ ಹಾಗೆ ಇಲ್ಲಿ ನಮ್ಮ ಚಂದನ ನಮ್ಮ ಪಾಪುನು ಇಲ್ಲಿ ಚಾಪೆ ಹಾಸ್ಕೊಂಡು ಕುತ್ಕೊಂಡಿದ್ದಾರೆ ಟಿ ವಿ ನೋಡಿಕೊಂಡು. ನಮ್ಮ ಚಂದನ ಮಾತಿಗೆ ಮುಂಚೆ ಇದೊಂದು ಫಿಲಮ್ ಹಾಕ್ಬಿಡ್ತಾಳೆ. ಇದ್ರ ಮನೆ ಗಂಡ ಪಕ್ಕದ ಮನೆ ಹೆಂಡತಿ ಈ ಫಿಲಮ್ ಹಾಕ್ಬಿಡ್ತಾಳೆ. ಯಾವಾಗ ನೋಡಿದ್ರು ಎಷ್ಟು ನೋಡಿದ್ರು ಅವಳಿಗೆ ಬೇಜಾರಾಗಲ್ಲ ಈ ಮೂವಿ ಇದೊಂದು. ಆ್ಯಂಡ್ ಹಾಗೆ ನಾನು ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ನೋಡಿ ಎಷ್ಟು ಕಿರ್ಚ್ತಾಳೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಇವಾಗ ಅವಳಿಗೆ ರಾಗಿ ಸರಿ ತಿನ್ನಿಸ್ಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ ಅವಳಿಗೆ ಹಾಲು ಸಾಕಾಗ್ತಾ ಇಲ್ಲ. ಸೊ ಅವಳಿಗೆ ಇವಾಗ ಫುಡ್ನ ಕೊಡಲೇಬೇಕಾಗತ್ತೆ ನಾವು. ರಾಗಿ ಸರಿ ಅಥವಾ ಏನಾದರೂ ಅವಳಿಗೆ ಫುಡ್ ಕೊಟ್ರೆ ಅವಳು ನೈಟು ಆರಾಮಾಗಿ ನಿದ್ದೆ ಮಾಡೋಕ್ಕಾಗತ್ತೆ. ಸೊ ಅವಳಿಗೆ ಈಗ ನೈಟು ಸಾಕಾಗ್ತಾ ಇಲ್ಲ ಊಟ. ಆ್ಯಂಡ್ ಅವಳಿಗೆ ನಿನ್ನೆ ಹಾಲು ಸಾಕಾಗಲಿಲ್ಲ. ಸೊ ಮಧ್ಯರಾತ್ರಿ ಒಂದು 4 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಅವಳಿಗೆ ರಾಗಿ ಸರಿ ಮಾಡಿಬಿಟ್ಟು ತಿನ್ಸಿದ್ಮೇಲೆ ಅವಳು ಆಮೇಲೆ ನಿದ್ದೆ ಮಾಡೋದು. ಸೊ ಹೀಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇವಾಗ ನೈಟೇ ಒಂದು ಸತಿ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ಬಿಡ್ತೀನಿ ಅವಳಿಗೆ. ಎಷ್ಟು ಕಿರ್ಚ್ತಾ ಇದ್ದಾಳೆ ಅಂತಂದರೆ ಹೀಗೆ ನೈಟೆಲ್ಲ ಕಿರ್ಚ್ತಾನೆ ಇರ್ತಾಳೆ. ಸೊ ಬನ್ನಿ ತಿನ್ನಿಸಿದಾಗ ನಾನು ಅವಳಿಗೆ ರಾಗಿ ಸರಿ ತಿನ್ನಿಸ್ತೀನಿ. ಕೋಕೋ ಮೆಲನ್ ಹಾಕು. ನೋಡಿ ಫ್ರೆಂಡ್ಸ್, ಒಂದು ಚಂದನ ಅಲ್ಲೇ ನಿದ್ದೆ ಮಾಡಿಬಿಟ್ಲು. ನಮ್ಮ ಪಾಪು ನೋಡಿದ್ರೆ ಕೋಕೋ ಮೆಲನ್ ನೋಡ್ತಾ ಇದೆ ಊಟ ಮಾಡ್ಬಿಟ್ಟು. ಚಂದನ ಇಲ್ಲಿ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ನಮ್ಮ ಪಾಪುನ ಹಿಡ್ಕೊಂಡ್ಬಿಟ್ಟು. ಆ್ಯಂಡ್ ಹಾಗೆ ನಾನು ನೈಟು ಡಿನ್ನರ್ಗೆ ರಾಗಿ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ದೆ, ಪಾಲಕ್ ಸೊಪ್ಪು ಸಾರು ಮಾಡಿದ್ದೆ. ಸೊ ತುಂಬ ದಿನ ಆಗಿತ್ತು ಮುದ್ದೆ ಮಾಡಿದ್ದೇನೆ, ಅದಕ್ಕೆ ಮುದ್ದೆ ಮಾಡಿಕೊಂಡೆ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಿಂದ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್.